ಮೊರಾರ್ಜಿ ದೇಸಾಯಿ ವಸತಿ ಶಾಲೆ ಕೂಡಿಗೆ ಇಲ್ಲಿ 77ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಮಾಜಿ ಯೋಧರಾದ ಸುಬೇದಾರ್ ಮೇಜರ್ ಹಾನರರಿ ಲೆಫ್ಟಿನೆಂಟ್ ಬಿ ಸುರೇಶ್ ರವರನ್ನು ಆಹ್ವಾನಿಸಲಾಗಿತ್ತು. ಇವರನ್ನು ಪಥಸಂಚಲನದ ಮೂಲಕ ಸ್ವಾಗತಿಸಲಾಯಿತು. ಮುಖ್ಯ ಅತಿಥಿಗಳು ಹಾಗೂ ಪ್ರಾಂಶುಪಾಲರು ಧ್ವಜಾರೋಹಣ ಮಾಡಿದರು. ಅವರು ಕಾರ್ಯಕ್ರಮದ ಬಗ್ಗೆ ಮಾತನಾಡಿ ಎಲ್ಲ ವಿದ್ಯಾರ್ಥಿಗಳಿಗೆ ಭಾರತದ ಸೈನ್ಯದ ಬಗ್ಗೆ ವಿವರಿಸಿದರು. ಭೂದಳ, ನೌಕಾದಳ, ವಾಯುದಳದ ಬಗ್ಗೆ ಮಕ್ಕಳಿಗೆ ವಿವರಣೆ ನೀಡಿದರು. ನಾವು ಗಣರಾಜ್ಯೋತ್ಸವವನ್ನು ಏಕೆ ಆಚರಿಸುತ್ತೇವೆ ಎಂದು ಅದರ ಮಹತ್ವದ ಬಗ್ಗೆ ಮಾತನಾಡಿದರು. ವಿದ್ಯಾರ್ಥಿಗಳು ಭವಿಷ್ಯದಲ್ಲಿ ಭಾರತದ ಸೈನ್ಯಕ್ಕೆ ಸೇರಬೇಕು. ನಾವು ಇಂದು ನಮ್ಮ ಮನೆಗಳಲ್ಲಿ ನೆಮ್ಮದಿಯಿಂದ ನಿದ್ರಿಸಲು ಕಾರಣ ನಮ್ಮ ದೇಶದ ಗಡಿಯನ್ನು ಕಾಯುತ್ತಿರುವ ಯೋಧ. ನಮ್ಮ ದೇಶದ ಪ್ರಗತಿಗೆ ಹಾಗೂ ರಕ್ಷಣೆಗೆ ಪ್ರತಿಯೊಬ್ಬರೂ ಶ್ರಮಿಸಬೇಕು ಎಂದು ತಮ್ಮ ಹಿತವಚನಗಳನ್ನಾಡಿದರು. ಅಂದ್ರೆ ಮಕ್ಕಳಿಗೆ ನಾವು ದೇಶಕ್ಕೋಸ್ಕರ ಏನಾದ್ರು ಒಂದು ಮಾಡಬೇಕು. ಜಸ್ಟ್ ಓನ್ಲಿ ಆರ್ಮಿ, ಏರ್ಫೋರ್ಸ್, ನೇವಿ ಅದು ಮಾತ್ರ ಅಲ್ಲ. ನೀವು ದೇಶಕ್ಕೆ ಕಾಂಟ್ರಿಬ್ಯೂಷನ್ ಮಾಡೋದು ಏನು ಬೇಕಾರಿದೆ, ತುಂಬ ಇದೆ. ನಾವು ಅದನ್ನೇ ಮಾಡ್ಬೇಕು, ಇದನ್ನೇ ಮಾಡ್ಬೇಕು ಅನ್ನೋದಿಲ್ಲ. ಇದೊಂಥರ ಸ್ಪೆಷಲ್ ಡಿಫೆನ್ಸ್, ಒಂಥರ ಸ್ಪೆಷಲ್. ಯಾಕಂದ್ರೆ ಅದು ಬಾರ್ಡ್ರಲ್ಲೇ ಹೋಗಿ ಮಾಡೋಂಥದ್ದು. ಇದು ಬಾಕಿ ಎಲ್ಲ ಇಲ್ಲಿ ಈಗ ಸಾಫ್ಟ್ವೇರ್ ಇಂಜಿನಿಯರ್ ಇರ್ಬೋದು, ಹಾರ್ಡ್ವೇರ್ ಇಂಜಿನಿಯರ್ ಇರ್ಬೋದು, ಬಾಕಿ ಟೀಚರ್ಸ್ ನಂಬರ್ ಅನ್ನ ರಿಯಲಿ ಹೇಳ್ಬೇಕಂದ್ರೆ ದೇಶ ಸೇವಕರು ನಮ್ಮ ಟೀಚರ್ಸ್ ಅಂತಾನೆ ಹೇಳೋದು. ಯಾಕಂದ್ರೆ ಇಲ್ಲಿಂದ ಟೋಟಲ್ ಆಲ್ ಇಂಡಿಯಾ ಎಲ್ಲೆಲ್ಲಿ ಪೋಸ್ಟಿಂಗ್ ಆರ್ಡರ್ ಬರುತ್ತೆ ಅಲ್ಲಿಗೆ ಹೋಗ್ತಾ ಇರ್ಬೋದು. ಅದಕ್ಕೇನು ನೀವು ಈಗ ಆಫ್ಟರ್ ಈಗ ಫಸ್ಟ್ PU ಇಂದನೇ ನೀವು ಸ್ಟಾರ್ಟ್ ಮಾಡ್ಬೋದು. ಅಲ್ಲಿ ಇಂಟರ್ವ್ಯೂ ನಡೀತಾ ಇರುತ್ತೆ. ಮಡಿಕೇರಿ, ಮೈಸೂರು, ಮ್ಯಾಂಗ್ಳೂರು ಅಂದರೆ ವಾಲಂಟಿಯರ್ ಇರಬೇಕು. ಬಟ್ ಫಿಸಿಕಲ್ ಫಿಟ್ನೆಸ್ ತುಂಬ ಇಂಪಾರ್ಟೆಂಟ್. ನೀವು ಸುಮ್ಮನೆ ಹಾಗೆ ನಾವು ಬರೀ ಸ್ಟಡಿ ಮಾಡ್ಕೊಂಡಿದ್ರೆ ಮಾತ್ರ ಆಗೋದಿಲ್ಲ. ಫೌಜಿ ಕೇಳೋದು, ಫೌಜಿ ಆರ್ಮಿ ಮಾತ್ರ ಅಲ್ಲ, ಎನಿ ಫೋರ್ಸಸ್, CRPF ಇರ್ಬೋದು, BSF ಇರ್ಬೋದು, SSB, ಬೌತ್ ಎನಿ ಫೋರ್ಸಸ್ ಫಸ್ಟ್ ನಮಗೆ ಬೇಕಾಗಿರೋದು ಫಿಸಿಕಲ್ ಫಿಟ್ನೆಸ್. ಅದರಲ್ಲೇ ಈ ಟೋಟಲಿ ಬೇಸಲ್ಲಿಂದ ಟೀಚರ್ಸ್ ಏನು ನಮಗೆ ದಾರಿ ತೋರಿಸ್ತಾರೆ ಅದೇ ಇಂಪಾರ್ಟೆಂಟ್. ಟೀಚರ್ಸ್ ಆ್ಯಂಡ್ ಪೇರೆಂಟ್ಸ್ ಅವ್ರು ಯಾವ ಥರ ದಾರಿ ತೋರಿಸ್ತಾರೆ ಅದೇ ನಮಗೆ ತುಂಬ ಇಂಪಾರ್ಟೆಂಟ್. ಅದೇ ದಾರಿಲಿ ಅವ್ರು ರಾಂಗ್ ರೂಟ್ ಆಗುತ್ತೆ, ರೈಟ್ ರೂಟ್ ಆಗುತ್ತೆ. ಅವ್ರು ಯಾವ ದಾರಿ ತೋರಿಸ್ತಾರೆ ಆ ದಾರಿಲಿ. ಮತ್ತೆ ಒಬ್ಬೊಬ್ಬ ಈಗ 10th ಮಕ್ಳು ಇರ್ಬೋದು, ಈವನ್ 2-3 ಇಯರ್ ಒಳಗೆಲ್ಲ 2 ಇಯರ್ ಒಳಗೆಲ್ಲ ನೀವು ಈಗ ಅಗ್ನಿವೀರ್ ಇದಿದೆ ಸ್ಕೀಮು, ಅಗ್ನಿವೀರೆಲ್ಲ ಆರಾಮ್ಸೆ ಜಾಯ್ನ್. ಶಾಲೆಯ ಪ್ರಾಂಶುಪಾಲರಾದ ಶ್ರೀಮತಿ ಭಾರತಿ KR ಅವರು ಮಾತನಾಡಿ, ಎಲ್ಲ ಮಕ್ಕಳು ಸಂವಿಧಾನದ ಮಹತ್ವವನ್ನು ತಿಳಿಯಬೇಕು. ಸಂವಿಧಾನವನ್ನು ದುರುಪಯೋಗಪಡಿಸಿಕೊಳ್ಳಬಾರದು. ನಮಗೆ ಸಿಕ್ಕ ಪ್ರಜಾಪ್ರಭುತ್ವವನ್ನು ಬಳಸಿಕೊಂಡು ಉಳಿಸಿಕೊಳ್ಳಬೇಕು. ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಈ ಸಂವಿಧಾನವನ್ನು ಗೌರವಿಸೋಣ. ಚುನಾವಣೆಯಲ್ಲಿ ಯಾವುದೇ ರೀತಿಯ ಆಕಾಂಕ್ಷೆಗಳಿಗೆ ಮಾರು ಹೋಗದೆ ಉತ್ತಮ ನಾಯಕರನ್ನು ಆಯ್ಕೆ ಮಾಡಿದರೆ ಮಾತ್ರ ನಮ್ಮ ಪ್ರಜಾಪ್ರಭುತ್ವಕ್ಕೆ ಬೆಲೆ ಸಿಗುತ್ತದೆ ಎಂದು ತಮ್ಮ ಮಾತುಗಳನ್ನಾಡಿದರು. ದೇಶಕ್ಕೆ ಕೊಡ್ತಾರೆ. ನಾವಿವತ್ತು ಸಂವಿಧಾನದ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಿದೀವಿ ಅಂತ. ಡಾಕ್ಟರ್ BR ಅಂಬೇಡ್ಕರ್ ಅವ್ರ ಬಗ್ಗೆ ಮಾತಾಡ್ತಿದೀವಿ ಅಂದ್ರೆ ನಾವು ಸಂವಿಧಾನದ ಬಗ್ಗೆ ಮಾತಾಡ್ತಿದೀವಿ ಅಂತ. ಆದ್ರೆ ನಮಗೆ ಗೊತ್ತಿರೋ ಹಾಗೆ ನವೆಂಬರ್ 26, 1949 ಈ ಸಂವಿಧಾನವನ್ನು ನಾವು ಅಂಗೀಕರಿಸ್ತೀವಿ. ಆದ್ರೆ ಯಾಕೆ ಜನವರಿ 26 ನಾವು ಆಯ್ಕೆ ಮಾಡ್ಕೊಳ್ತೀವಿ ಗೊತ್ತಿದೆ ಯಾರಿಗಾದ್ರೂ? ಮತ್ತೆ ನಮ್ದೇ ಆದಂತಹ ಒಂದು ಸರ್ಕಾರದ ರೂಪುರೇಷೆಗಳು ಬೇಕಾಗುತ್ತೆ. ಇದನ್ನೆಲ್ಲ ಮನಗಂಡು ಏನ್ ಮಾಡ್ತಾರೆ, ಒಂದು ಸಾಮಾನ್ಯ ಸಭೆಯನ್ನ ರಚಿಸ್ತಾರೆ. ಅದರಲ್ಲಿ ಫಸ್ಟ್ ಡಾಕ್ಟರ್ BR ಅಂಬೇಡ್ಕರ್ ಮೆಂಬರ್ ಆಗ್ತಾರೆ, ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ. ನಂತರ ಕರಡು ಸಮಿತಿ ರಚನೆ ಆಗುತ್ತೆ. ಅದ್ರದ್ದು ಅಧ್ಯಕ್ಷರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವ್ರನ್ನ ಆಯ್ಕೆ ಮಾಡುತ್ತೆ. ಅವ್ರು ಎಷ್ಟು ರಾಜೇಂದ್ರ ಪ್ರಸಾದ್ ಅವ್ರು ಹೇಳ್ತಾರೆ, ಡಾಕ್ಟರ್ ಅಂಬೇಡ್ಕರ್ನ ನಾವು ಆಯ್ಕೆ ಮಾಡಿದ್ದು ಎಷ್ಟು ಒಳ್ಳೇದಾಯ್ತು ಅಂದ್ರೆ ಇವ್ರನ್ನ ಬಿಟ್ಟು ನಾವು ಬೇರೆ ಯಾರನ್ನಾದ್ರೂ ಅಧ್ಯಕ್ಷ. ಗಣಕಯಂತ್ರ ಶಿಕ್ಷಕಿ ಅಮೃತ KV ಅವರು, ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ರವರು ಸಂವಿಧಾನ ರಚಿಸಲು ಪಟ್ಟ ಪರಿಶ್ರಮ, ಕರಡು ಸಮಿತಿಯ ಎಲ್ಲಾ ಸದಸ್ಯರು ಗೈರು ಹಾಜರಾದಾಗ ಅಂಬೇಡ್ಕರ್ ಅವರು ಒಬ್ಬರೇ ಸಂವಿಧಾನವನ್ನು ಬರೆದರು ಹಾಗೂ ಸಂವಿಧಾನದ ಪೀಠಿಕೆಯು ಸಂವಿಧಾನದ ಹೃದಯವಾಗಿದೆ ಎಂದು ತಿಳಿಸಿದರು. ಇದನ್ನ ಕೈಯಲ್ಲಿ ಬರೆದಿದ್ದಾರೆ. ಈ ಸಂವಿಧಾನ ಹಿಂದಿ ಮತ್ತು ಇಂಗ್ಲಿಷ್ ಭಾಷೆಯಲ್ಲಿ ಬರೆದಿದ್ದಾರೆ. ಇದನ್ನ ಬರೆದವರು ಪ್ರೇಮ್ ಬಿಹಾರಿ ನಾರಾಯಣ ಜೌ ಅಂತ. ಅವ್ರು ಇದನ್ನ ಫ್ಲೋಯಿಂಗ್ ಇಟಾಲಿಕ್ ಸ್ಟೈಲ್, ಈ ಸ್ಟೈಲ್ ನಲ್ಲಿ ಅಷ್ಟು ಪೇಜ್ಗಳನ್ನ ಏನ್ ಮಾಡಿದ್ದಾರೆ, ಕೈಯಲ್ಲಿ ಬರೆದಿದ್ದಾರೆ. ಇವ್ರಿಗೊಂದು ಜೋರಾದ ಚಪ್ಪಲನ್ನ ಹಾಕಿ ಸ್ಮರಿಸೋಣ.
ಕಾರ್ಯಕ್ರಮದಲ್ಲಿ 10ನೇ ತರಗತಿ ವಿದ್ಯಾರ್ಥಿಗಳಾದ ಸೃಜನ್ ಮತ್ತು ಮೋಕ್ಷಾ ಇವರನ್ನು ಉತ್ತಮ ವಿದ್ಯಾರ್ಥಿಗಳೆಂದು ಬಹುಮಾನ ವಿತರಿಸಲಾಯಿತು. ವಿದ್ಯಾರ್ಥಿಗಳು ನೃತ್ಯ ಪ್ರದರ್ಶನ ಹಾಗೂ ದೇಶಭಕ್ತಿ ಗೀತೆಯನ್ನು ಹಾಡಿದರು. ಆಂಗ್ಲ ಭಾಷೆ ಶಿಕ್ಷಕಿ ಅಶ್ವತಿ ಕೆಕೆ ಸ್ವಾಗತ ಕೋರಿದರು. ಪೋಷಕ ಶಿಕ್ಷಕ ಸಮಿತಿಯ ಎಲ್ಲ ಸದಸ್ಯರು ಹಾಜರಿದ್ದರು. ಶಾಲೆ ಶಿಕ್ಷಕರಾದ ದಿನೇಶ್ ಆಚಾರಿ, ಮಂಜು, ನಾಗೇಂದ್ರ, ಜಗದೀಶ್, ದೊಡ್ಡಯ್ಯ, ಮೀನಾ, ಹರಿಣಾಕ್ಷಿ, ಕವಿತಾ, ತ್ರಿವೇಣಿ, ಅಂಕಿತಾ ಹಾಜರಿದ್ದು ಕಾರ್ಯಕ್ರಮದ ಯಶಸ್ವಿಗೆ ಕಾರಣಕರ್ತರಾದರು.